ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಉಪಲೋಕಾಯುಕ್ತರಿಂದ ಚಿಕ್ಕಬಳ್ಳಾಪುರದಲ್ಲಿ ದಾಖಲಾದ ಪ್ರಕರಣಗಳ ವಿಚಾರಣೆ, ಜಮೀನು ಸರ್ವೆ, ಒತ್ತುವರಿ ತೆರವು ಸೇರಿದಂತೆ ಇತರೆ ಪ್ರಕರಣಗಳ ಇತ್ಯರ್ಥ. ನಾಳೆಯೂ ಮುಂದುವರಿಯಲಿರುವ ಪ್ರಕರಣಗಳ ವಿಚಾರಣೆ. ಜಿಲ್ಲಾ ಶಿಕ್ಷಣ ಇಲಾಖೆ ವಿರುದ್ಧ ಕೆಆರ್ಎಸ್ ಪಕ್ಷ ಆಕ್ರೋಶ, ಫಲಿತಾಂಶ ಪದೇ ಪದೇ ಕುಸಿಯುತ್ತಿರುವುದಕ್ಕೆ ಆಕ್ರೋಶ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಅಯೋಗ್ಯ ಶಿಕ್ಷಣ ಸಚಿವ ಎಂದ ಕೆಆರ್ಎಸ್ ಅಧ್ಯಕ್ಷ. ರೈತರಲ್ಲಿ ಒಡಕು ಮೂಡಿಸಿರುವ ಕೈಗಾರಿಕಾ ಪ್ರದೇಶದ ಹೋರಾಟ, ಸರ್ಕಾರದ ಕ್ರಮಕ್ಕೆ ಕೆಲ ರೈತ ಸಂಘಟನೆಗಳ ವಿರೋಧ, ಸರ್ಕಾರದ ಪರ ಕೆಲ ರೈತ ಸಂಘಟನೆಗಳ ಹೋರಾಟ. ಜಂಗಮಕೋಟೆ ಕೈಗಾರಿಕಾ ಪ್ರದೇಶದ ಜಮೀನು ವಶಕ್ಕೆ ಪಡೆಯುವುದು ಅನುಮಾನ. ಗಡಿಭಾಗದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಲು ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಲಹೆ. ಗುಡಿಬಂಡೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 111ನೇ ಸಂಸ್ಥಾಪನಾ ದಿನಾಚರಣೆ. ಮಾತೃಭಾಷೆ ಅಭಿವೃದ್ಧಿಗೆ ಶ್ರಮಿಸಲು ಕರೆ. ವಾರ್ತೆಗಳ ವಿವರ. ಲೋಕಾಯುಕ್ತ ನ್ಯಾಯಾಲಯದಲ್ಲಿ ದಾಖಲಾಗಿ ತನಿಖೆ ಬಾಕಿ ಇರುವ ಕೆಲ ಪ್ರಕರಣಗಳ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಇಂದು ವಿಚಾರಣೆ ನಡೆಸಲಾಯಿತು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ವಿಚಾರಣೆ ನಡೆಸಿ ಕೆಲ ಪ್ರಕರಣಗಳನ್ನು ಉಪಲೋಕಾಯುಕ್ತ ಕಾರ್ಯವ್ಯಾಪ್ತಿಯ ಹಲವು ಪ್ರಕರಣಗಳನ್ನು ದೂರುದಾರರು ಮತ್ತು ಎದುರುದಾರರ ಸಮ್ಮುಖದಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ವಿಚಾರಣೆ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ವಿಚಾರಣೆ ವೇಳೆ ಮಾತನಾಡಿದ ನ್ಯಾಯಾಧೀಶರು, ಜಿಲ್ಲೆಯಿಂದ ಸಾಕಷ್ಟು ದೂರುಗಳು ಬಂದಿವೆ. ಅವುಗಳಲ್ಲಿ 120 ದೂರುಗಳನ್ನು ಆಯ್ಕೆ ಮಾಡಿದ್ದು, ಇಂದು 60 ದೂರುಗಳು ಮತ್ತು ಮಂಗಳವಾರ ಉಳಿದ 60 ದೂರುಗಳ ವಿಚಾರಣೆ ಮಾಡಲಾಗುವುದು ಎಂದರು. ಭೂಮಿಗೆ ಸಂಬಂಧಿಸಿ ಸೌಲಭ್ಯಗಳನ್ನು ಕಲ್ಪಿಸದೆ ಬಡಾವಣೆಗಳ ನಿರ್ಮಾಣ, ಕೆರೆಗಳು ಮತ್ತು ಕಾಡುಗಳ ಸಂರಕ್ಷಣೆ, ಭೂ ಒತ್ತುವರಿ, ರಸ್ತೆ ಒತ್ತುವರಿ ತೆರವುಗೊಳಿಸುವುದು, ಕಾಲಮಿತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳ ಪರಿಹರಿಸುವುದು, ಕಟ್ಟಡ ಪರವಾನಗಿ ನೀಡಿಲ್ಲ ಎಂಬುದು ಸೇರಿದಂತೆ ಹಲವು ದೂರುಗಳ ವಿಚಾರಣೆ ನಡೆಸಿ ಕೆಲವಕ್ಕೆ ಸ್ಥಳದಲ್ಲಿಯೇ ಪರಿಹಾರ ನೀಡಿ, ಉಳಿದವುಗಳಿಗೆ ಕಾಲಮಿತಿಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿ ವರದಿ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶಿಸಿರುವುದಾಗಿ ತಿಳಿಸಿದರು. ಸರ್ಕಾರಿ ಕೆಲಸ ದೇವರ ಕೆಲಸ. ದೇವರು ಪ್ರತ್ಯಕ್ಷವಾಗಿ ಬಂದು ಕೆಲಸ ಮಾಡಿಕೊಡುವುದಿಲ್ಲ. ಪೂಜಾರಿ ಮೂಲಕ ಅಹವಾಲು ಸಲ್ಲಿಸಿ ವರ ಪಡೆಯುತ್ತೇವೆ. ಅದೇ ರೀತಿ ಸರ್ಕಾರದ ಕೆಲಸಕ್ಕೆ ಆ ದೇವರು ಸರ್ಕಾರಿ ಅಧಿಕಾರಿಗಳ ಮೂಲಕ ಪರಿಹಾರ ಪಡೆಯಬೇಕು ಎಂದು ನಮಗೆ ಸರ್ಕಾರಿ ಕೆಲಸ ನೀಡಿದ್ದಾನೆ. ಸರ್ಕಾರ ಎಂದರೆ ದೇವರು. ಇದನ್ನು ಅರಿತು ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ಕೆಲಸವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ಸಂವಿಧಾನದ ಆಶಯದಂತೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂದರೆ ನಮ್ಮೊಂದಿಗೆ ಇರುವ ಎಲ್ಲರನ್ನೂ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಎಂದು ಭಾವಿಸಿ ಅವರ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಯಾವುದೇ ಸ್ವಜನ ಪಕ್ಷಪಾತ, ರಾಗದ್ವೇಷ ಮಾಡದೆ, ಆಸೆ ಆಮಿಷಗಳಿಗೆ ಬಲಿಯಾಗದೆ, ಸಾರ್ವಜನಿಕರಿಂದ ಲಂಚ ರುಷುವತ್ತು ಪಡೆಯದೆ ಅವರ ಕೆಲಸಗಳನ್ನು ಮಾಡಿಕೊಡಬೇಕು. ಆಗ ನಮ್ಮ ಜನ್ಮ ಸಾರ್ಥಕ ಎಂದರು. ಕರ್ತವ್ಯ ಭ್ರಷ್ಟತೆ ಎಂದಾದರೆ ಅದಕ್ಕಿಂತ ನಿಷ್ಕೃಷ್ಟತೆ ಮತ್ತೊಂದಿಲ್ಲ. ಎಲ್ಲ ವರ್ಗದ ಜನ ಲಿಟಿಗೇಷನ್ ಇಲ್ಲದೆ ಸಮಾಧಾನ ಚಿತ್ತದಿಂದ ಇದ್ದಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಪ್ರಸ್ತುತ ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಹಣ ಮತ್ತು ಪ್ರಭಾವ ಇದ್ದರೆ ಮಾತ್ರ ಕೆಲಸಗಳು ಆಗುತ್ತವೆ ಎಂಬುದು ಕೇಳಿಬರುತ್ತಿದೆ. ಇದನ್ನು ತಪ್ಪಿಸಿ ಸರ್ಕಾರಿ ಕಚೇರಿಗಳನ್ನು ಲಂಚ ಮುಕ್ತ ಮಾಡಿ ಸಾರ್ವಜನಿಕ ಸ್ನೇಹ ಕಚೇರಿಗಳನ್ನಾಗಿ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು. ಇದರ ವಿಚಾರಣೆ ಮಾಡಿ ಎಷ್ಟು ಪ್ರಕರಣಗಳನ್ನು ಇಲ್ಲೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಅದನ್ನು ತೀರ್ಮಾನ ಮಾಡೋದು ಒಂದು ಬಗೆ. ಎರಡನೇದು ಏನಪ್ಪ ಅಂತಂದರೆ, ಕೆಲವರಿಗೆ ಕಕ್ಷಿಗಾರರಿಗೆ ಅಥವಾ ಸಾರ್ವಜನಿಕರಿಗೆ ಎಲ್ಲಿಗೆ ಅರ್ಜಿ ಕೊಡಬೇಕು ಅಂತಲೇ ಗೊತ್ತಿರೋದಿಲ್ಲ, ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಗೊತ್ತಿರೋದಿಲ್ಲ. ಲೋಕಾಯುಕ್ತ ಸಂಸ್ಥೆ ವ್ಯಾಪ್ತಿ ಏನು, ಲೋಕಾಯುಕ್ತ ಸಂಸ್ಥೆಗೆ ಅರ್ಜಿ ಕೊಡ್ಬೋದಾ, ಅವ್ರಿಗೆ ತೀರ್ಮಾನ ಮಾಡೋದಕ್ಕೆ ಅಧಿಕಾರ ಇದೆಯಾ, ವ್ಯಾಪ್ತಿ ಇದೆಯಾ ಅಂತಕ್ಕಂಥದ್ದು ಬೇಕಾದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅಂತ ಬೇಕಾದಷ್ಟು ಪ್ರಕರಣಗಳನ್ನು ನಮ್ಮ ಅರ್ಜಿ ಕೊಟ್ಟಿರ್ತಾರೆ. ಯಾಕೆಂದರೆ ಅವ್ರಿಗೆ ಕಾನೂನಿನ ಅರಿವಿರೋದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಅಣ್ಣ ತಮ್ಮನ ಜಗಳ ಇದೆ,
ವೈಯಕ್ತಿಕ ಸಮಸ್ಯೆ ಏನಿದೆ ಖಾಸಗಿ ವ್ಯಕ್ತಿಗಳ ಅನುಮಾನ, ಖಾಸಗಿ ವ್ಯಕ್ತಿಯ ಮೇಲೆ ಯಾವುದೇ ರೀತಿ ಕ್ರಮ ತಗೊಳ್ಳೋದಕ್ಕೆ ಲೋಕಾಯುಕ್ತ ಅಧಿಕಾರ ಇಲ್ಲ. ಯಾವುದೇ ಸರ್ಕಾರಿ ನೌಕರನ ಅಥವಾ ಸಾರ್ವಜನಿಕ ನೌಕರನ ಕರ್ತವ್ಯ ಲೋಪದಿಂದ ಸಮಸ್ಯೆ ಉಂಟಾಗಿದ್ದಾಗ ಮಾತ್ರ ಆ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ, ಆ ಸಮಸ್ಯೆ ಉತ್ಪಾದನೆ ಮಾಡೋದಕ್ಕೆ ಕಾರಣೀಭೂತರಾದಂಥ ವ್ಯಕ್ತಿ ದುರುದ್ದೇಶಪೂರಿತವಾಗಿ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈ ನಿಟ್ಟಿನಲ್ಲಿ ನಮಗೆ ಕ್ರಮ ತಗೊಳ್ಳೋದಕ್ಕೆ ಅಧಿಕಾರ ಇದೆ. ಇದು ಒಂದು. ಕೆಲವರು ಏನ್ ಮಾಡ್ತಾರೆ, ಸಾರ್ವಜನಿಕ ನೌಕರರ ಮೇಲೆ ಆರೋಪನೂ ಇರಲ್ಲ, ಸಾರ್ವಜನಿಕ ನೌಕರರ ಹತ್ರ ಕೆಲಸನೂ ಇರಲ್ಲ, ಇಂಡಿವಿಜುವಲ್ ಯಾರೋ ಇಬ್ಬರು ಮಳೆ ನಮ್ಮ ಮಧ್ಯೆ ಇರ್ತಕ್ಕಂಥ ಜಗಳ ಅಂತಂದು ನಮ್ಮ ಹತ್ರ ತೀರ್ಮಾನ ಮಾಡಿ ಅಂತ ಕೊಟ್ಟಿರ್ತಾರೆ. ಈಗ ಉದಾಹರಣೆ ಅಂತ ಬಂದ್ರೆ ಪಾರ್ಟಿಷನ್ ಯಾಕೆ ಮಾಡೋಕ್ಕಾಗುತ್ತೆ, ಕೋರ್ಟ್ ಮಾಡ್ಕೊಡೋದು, ಇಲ್ಲ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಹೋಗಬೇಕು, ಕಾನೂನು ಪ್ರಕಾರವಾಗಿ ಅದು ಮಾಡಬೇಕು, ಇಲ್ಲ ರಿಜಿಸ್ಟ್ರೇಷನ್ ಮುಖಾಂತರವಾಗಿ ಅಂತ ಮುಂದೆ ಕುತ್ಕೊಂಡು ರಿಜಿಸ್ಟರ್ಡ್ ಪಾಲ್ಪಟ್ಟಿ ಮಾಡ್ಕೊಂಡು ತೀರ್ಮಾನ. ನೀವು ಮೂರು ಬಿಟ್ಬಿಟ್ಟು ನಮ್ಗೆ ಅರ್ಜಿ ಕೊಟ್ಟರು ನಾವು ಮಾಡಿ, ಗಂಡ ಹೆಂಡತಿ ಜಗಳ, ಡೈವರ್ಸ್ ಕೊಡಿಸಿ ಅಂತ ನಮ್ಗೆ ಅರ್ಜಿ ಕೊಟ್ಟರು ನಾವು ಬಿಡಿಸಕ್ಕಾಗಲ್ಲ. ಅಪೀಲ್ ಹಾಕಬೇಕು ಕೆಲವೊಂದು ಪ್ರಕರಣಗಳಲ್ಲಿ. ತಹಸೀಲ್ದಾರ್ ಒಂದು ಇಬ್ಬರನ್ನು ಬರೆದು ಆದೇಶ ಮಾಡಿರ್ತಾರೆ. ಆ ಆದೇಶವನ್ನು ಅಸಿಸ್ಟೆಂಟ್ ಕಮಿಷನರ್ ಮುಂದೆ, DC ಮುಂದೆ, ಉಚ್ಚ ನ್ಯಾಯಾಲಯದ ಮುಂದೆ ಪ್ರಶ್ನಿಸಬೇಕಾದಂಥ ಒಂದು ಕಾನೂನಿನ ವ್ಯಾಪ್ತಿ ಇರುತ್ತೆ. ಅದನ್ನು ನಮ್ಗೆ ಕೊಡ್ತಾರೆ. ನಾವು ಆರ್ಡರ್ ಸೆಟಿಸ್ಫೈ ಮಾಡೋಕ್ಕಾಗಲ್ಲ, ಮೇಲ್ಮನವಿನೇ ಹಾಕಬೇಕಾದಂಥ ಸನ್ನಿವೇಶಗಳಿರುತ್ತೆ. ಕೆಲವು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಇರುತ್ತೆ. ಕಾಂಟ್ರಾಕ್ಟ್ ಎಂಟರ್ ಆಗಿರ್ತಾರೆ ಸರ್ಕಾರದೊಂದಿಗೆ, ಆ ಕಾಂಟ್ರಾಕ್ಟ್ ಎನ್ಫೋರ್ಸ್ ಮಾಡೋದಕ್ಕೆ ನಮ್ಗೆ ಕೊಡ್ತಾರೆ ಅರ್ಜಿ, ಎನ್ಫೋರ್ಸ್ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ಹೀಗೆ ಬೇಕಾದಷ್ಟು. ಆಮೇಲೆ ಘಟನೆ ನಡೆದ 5-6 ವರ್ಷ ಕಳೆದೋಗಿರುತ್ತೆ. 5 ವರ್ಷ ಆದ್ಮೇಲೆ ಆದಂಥ ಪ್ರಕರಣಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೈಕೋರ್ಟ್ ಜಮೀನಿನ ಖಾತೆ ಮಾಡಲು ಆದೇಶಿಸಿ 6 ವರ್ಷವಾದರೂ ಮಾಡಿಲ್ಲ ಎಂಬ ದೂರು ದಾಖಲಾಗಿದ್ದು, ಇದಕ್ಕೆ ತಹಶೀಲ್ದಾರ್ ಮತ್ತು ADLRನನ್ನು ತರಾಟೆಗೆ ತೆಗೆದುಕೊಂಡರು. ಖಾತೆ ಮಾಡಲು 1 ತಿಂಗಳ ಕಾಲಾವಕಾಶ ನೀಡಿದರು. 1 ತಿಂಗಳಲ್ಲಿ ಮಾಡದಿದ್ದಲ್ಲಿ ಕೋರ್ಟ್ ನಿಂದನೆ ಪ್ರಕರಣ ದಾಖಲಿಸುವಂತೆ ತಿಳಿಸಿದರು. ಆರೋಗ್ಯ ಇಲಾಖೆ ನಿವೃತ್ತ ನೌಕರರೊಬ್ಬರು ನಿವೃತ್ತಿಗೂ ಮೊದಲು ತಮಗೆ ಪ್ರಮೋಷನ್ ನೀಡಬೇಕಿತ್ತು ಎಂದು DHO ಮತ್ತಿತರರ ಮೇಲೆ ನೀಡಿದ ದೂರು ವಿಚಾರಣೆ ನಡೆಸಿ ಅಧಿಕಾರಿಗಳಿಂದ ಸಮಜಾಯಿಷಿ ಕೇಳಿದಾಗ ತಾವು ಶಿಫಾರಸು ಮಾಡಿದ್ದೇವೆಂದರು. ನಿವೃತ್ತ ನೌಕರರಿಗೆ ಪ್ರಮೋಷನ್ ನೀಡಬೇಕಿರುವುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶಕರು ಅವರ ಬಳಿ ವಿಚಾರಿಸಿ ನಂತರ ಪ್ರಮೋಷನ್ ದೊರೆಯದಿದ್ದರೆ ದೂರು ದಾಖಲಿಸಿ ಎಂದರು. ಜಾಗ ಒತ್ತುವರಿ ಸಂಬಂಧಿಸಿ ದೂರು ದಾಖಲಾಗಿದ್ದು ಸದ್ಯ ಪ್ರಕರಣ ಇತ್ಯರ್ಥವಾಗಿದೆ. ಮತ್ತೆ ಒತ್ತುವರಿಯಾದರೆ ಪೊಲೀಸ್ ಠಾಣೆಗೆ ದೂರು ನೀಡಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಉಪಲೋಕಾಯುಕ್ತರು ಆದೇಶಿಸಿದರು. ಜಾಗದ ಖಾತೆಗೆ ಸಂಬಂಧಿಸಿ ದೂರು ದಾಖಲಾಗಿದ್ದು ಕಾನೂನು ಪ್ರಕಾರ ಖಾತೆ ಮಾಡಿಕೊಡಬಹುದೇ ಇಲ್ಲವೇ ಎಂಬುದನ್ನು ಇಂಬರಹ ನೀಡಬೇಕು. ಇದನ್ನು ಬಿಟ್ಟು ಸತಾಯಿಸುವುದು ಸರಿಯಲ್ಲ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉಪಲೋಕಾಯುಕ್ತರು ಸೂಚಿಸಿದರು. ಗೌರಿಬಿದನೂರು ಪ್ರಕರಣದಲ್ಲಿ ಅನಧಿಕೃತವಾಗಿ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ನೀಡಿರುವ ಬಗ್ಗೆ ದೂರಿನ ವಿಚಾರಣೆ ನಡೆಸಿ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇರುವುದರಿಂದ ಅಲ್ಲಿಯೇ ಇತ್ಯರ್ಥಪಡಿಸಿಕೊಳ್ಳಲು ಅರ್ಜಿದಾರರಿಗೆ ತಿಳಿಸಿದರು. ಭೂ ದಾಖಲಿಗೆ ಸಂಬಂಧಿಸಿ ಬಾಕಿ ಇರುವ ಪ್ರಕರಣಗಳನ್ನು ಬಂದು ತಿಂಗಳಲ್ಲಿ ಪರಿಹರಿಸುವಂತೆ ಉಪಲೋಕಾಯುಕ್ತರು ಸೂಚಿಸಿದರು. ಜಿಲ್ಲೆಯ ಹಲವು ಕಡೆ ಒತ್ತುವರಿ ಆಗಿರುವ ಕೆರೆಗಳನ್ನು ಸಂರಕ್ಷಿಸಲಾಗಿದೆ. ಒತ್ತುವರಿ ಆಗಿರುವ ಬಾಕಿ ಕೆರೆಗಳನ್ನು ಸಂರಕ್ಷಿಸಬೇಕು ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಆದೇಶಿಸಿದರು. ಅಂಬರೀಶ್ N, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕನ್ನಡ ಬಾರದ ಅಯೋಗ್ಯನಿಗೆ ಶಿಕ್ಷಣ ಸಚಿವ ಸ್ಥಾನ ನೀಡಲಾಗಿದೆ. ಇನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರೇ ಉಸ್ತುವಾರಿ ಹೊತ್ತಿರುವ ಜಿಲ್ಲೆಯಲ್ಲಿ SSLC ಫಲಿತಾಂಶ ಪಾತಾಳಕ್ಕೆ ಇಳಿಯುತ್ತಿದೆ. ಇದಕ್ಕೆ ಕಾರಣರಾದವರ ತಲೆದಂಡವಾಗದೆ ಜಿಲ್ಲೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಎಂದು KRS ಪಕ್ಷದ ತಾಲೂಕು ಅಧ್ಯಕ್ಷ ರಾಮನಾಥ್ ಆಕ್ರೋಶ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ KRS ಪಕ್ಷದ ತಾಲೂಕು ಅಧ್ಯಕ್ಷ ರಾಮನಾಥ್, ಚಿಕ್ಕಬಳ್ಳಾಪುರ ಜಿಲ್ಲೆ ವರ್ಷಕ್ಕೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಬದಲು ಪ್ರತಿ ವರ್ಷದ ಫಲಿತಾಂಶ ಪಾತಾಳಕ್ಕೆ ಕುಸಿಯುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ ಎಂದರು. ಕಳೆದ ವರ್ಷ ಫಲಿತಾಂಶದಲ್ಲಿ 18ನೇ ಸ್ಥಾನದಲ್ಲಿದ್ದ ಜಿಲ್ಲೆ ಈ ಬಾರಿ 22ನೇ ಸ್ಥಾನಕ್ಕೆ ಕುಸಿದಿದೆ. ಮುಂದಿನ ವರ್ಷಕ್ಕೆ ಕೊನೆಯ ಸ್ಥಾನ ಪಡೆಯಲು ಪೈಪೋಟಿ ನಡೆಸಿದಂತಿದೆ ಎಂದು ಲೇವಡಿ ಮಾಡಿದರು. ಜಿಲ್ಲೆಯಲ್ಲಿ ಶಿಕ್ಷಕರ ವೈಫಲ್ಯ ಎದ್ದು ಕಾಣುತ್ತಿದೆ. ತಪ್ಪು ಮಾಡಿದ ಶಿಕ್ಷಕರಿಗೆ ಶಿಕ್ಷೆ ಇಲ್ಲ ಎಂಬ ವಾತಾವರಣ ಇರುವ ಕಾರಣ
ಮಕ್ಕಳ ಭವಿಷ್ಯ ಹಾಳಾದರೂ ಶೈಕ್ಷಣಿಕವಾಗಿ ಹಿನ್ನಡೆ ಸಾಧಿಸಿದರೂ ಯಾವುದೇ ರೀತಿಯ ಪರಿಣಾಮ ಬೀರುತ್ತಿಲ್ಲ. ಹಾಗಾಗಿ ಮೊದಲು ಫಲಿತಾಂಶ ಕಡಿಮೆ ಬಂದಿರುವ ಶಾಲೆಗಳ ವಿಷಯವಾರು ಶಿಕ್ಷಕರಿಗೆ ಶಿಕ್ಷೆಯಾಗಬೇಕು. ತಪ್ಪು ಮಾಡಿದ ಶಿಕ್ಷಕರ ತಲೆದಂಡವಾಗದೆ ಜಿಲ್ಲೆಯ ಶೈಕ್ಷಣಿಕ ಸ್ಥಿತಿ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇನ್ನು ಗೌರಿಬಿದನೂರು ತಾಲೂಕು ಜಿಲ್ಲೆಯಲ್ಲಿ ಕೊನೆಯ ಸ್ಥಾನ ಪಡೆದಿದೆ. ಈ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯೊಂದರಲ್ಲಿ 126 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದು, ಈ ಶಾಲೆಯಲ್ಲಿ ಶಿಕ್ಷಕರ ವೇತನ ಸೇರಿದಂತೆ ಎಲ್ಲ ಖರ್ಚು ವೆಚ್ಚಗಳಿಗಾಗಿ ಸರ್ಕಾರ ವಾರ್ಷಿಕ 2 ಕೋಟಿ ರೂಪಾಯಿ ಅನುದಾನ ಸಾರ್ವಜನಿಕರ ತೆರಿಗೆ ಹಣವನ್ನು ಖರ್ಚು ಮಾಡುತ್ತಿದೆ. ಆದರೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ವೇತನ ಪಡೆಯುವ ಶಿಕ್ಷಕರಿಗೆ ನಿಯತ್ತು ಬೇಡವೆ? ಅವರು ತಿನ್ನೋ ಅನ್ನಕ್ಕೆ ನಿಯತ್ತು ಬೇಡವೆ? ಅವರ ಶಾಲೆಯಲ್ಲಿ 26% ಮಾತ್ರ ಫಲಿತಾಂಶ ಬಂದಿದೆ ಎಂದರೆ ಇವರು ಯಾವ ರೀತಿಯ ಬೋಧನೆ ಮಾಡಿದ್ದಾರೆ ಎಂಬುದು ಅರ್ಥವಾಗಲಿದೆ ಎಂದು ಆರೋಪಿಸಿದರು. 126 ಜನ ಮಕ್ಕಳು ಇವತ್ತು ಜಿಲ್ಲೆಯಲ್ಲಿ ಕೊನೆಯ ಸ್ಥಾನದಲ್ಲಿರೋದು ಗೌರಿಬಿದನೂರು. ನಾನು ಎಲ್ಲ ತಾಲೂಕು ಮಾಡಿಲ್ಲ, ಅದೊಂದು ನಾನು ನೋಡಿದೆ. 126 ಜನ ಮಕ್ಕಳು SSLCಯಲ್ಲಿ ಇರುವಂಥದ್ದು. ಅದರಲ್ಲಿ 13 ಜನ ಶಿಕ್ಷಕರು, ಇನ್ನು 3 ಜನ ಸಿಬ್ಬಂದಿ, ಒಟ್ಟು 16 ಜನ ಪ್ರೌಢಶಾಲೆಗೆ ಸಂಬಂಧಿಸಿದಂತೆ. ಅಲ್ಲಿ ಪ್ರೌಢಶಾಲೆಗೆ ನಿಮ್ಗೆ ಗೊತ್ತಿರ್ತದೆ ಸರ್ವಿಸ್ ಆದಂಗೆ ಎಷ್ಟಿರ್ತದೆ. 1 ಲಕ್ಷ ಸಂಬಳ ಅಂದರೂ ಕೂಡ ವರ್ಷಕ್ಕೆ 1,56,00,000 ಆಗ್ತದೆ. ಆ ಖರ್ಚು ವೆಚ್ಚ ಎಲ್ಲ ಸೇರಿಸಿ ಎಷ್ಟಾಯ್ತದೆ ಅಂತಂದರೆ, ಯಾವ ಬೇರೆ ಬೇರೆ ಖರ್ಚು ವೆಚ್ಚಗಳು ಅಲ್ಲಿ ವಿನಿಯೋಗ ಮಾಡೋದೆಲ್ಲ ಸೇರಿಸಿ ವರ್ಷಕ್ಕೊಂದು 2 ಕೋಟಿ ಆಗ್ತದೆ ಅಂತ. 126 ಜನ ಮಕ್ಕಳಿಗೆ ಮತ್ತು ಇದಕ್ಕೆಲ್ಲ ಸೇರಿಸಿ 2 ಕೋಟಿ. ಒಂದು ಯೋಚನೆ ಮಾಡಿ. ನಾನು ಅದನ್ನು PEOಗೂ ಕೂಡ ಕಳಿಸಿದ್ದೀನಿ ಅವರಿಗೆ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಪ್ಪ, ಒಂದು ಮಗುಗೆ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಬಿಸಿ ಊಟದಿಂದ ಹಿಡಿದು ಎಲ್ಲನೂ ಸೇರಿಸಿ ನಾನು ಹೇಳ್ತೇನೆ. ಎಲ್ಲನೂ ಸೇರಿಸಿ 2 ಕೋಟಿ ಆಯಿತು ವರ್ಷಕ್ಕೆ. 2 ಕೋಟಿ ಅಲ್ಲಿಗೆ ನಾವು ನಮ್ಮ ತೆರಿಗೆ ದುಡ್ಡಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅಲ್ಲಿಗೆ 2 ಕೋಟಿ ರೂಪಾಯಿನ ಅವರಿಗೆ ಲಕ್ಷ ಲಕ್ಷ ಸಂಬಳ ಕೊಟ್ಟು 126 ಜನ ಮಕ್ಕಳಿಗೆ ಎಷ್ಟು ಪರ್ಸೆಂಟ್ ಆಗಿದೆ ಗೊತ್ತಾ? ಬರೀ 26% ಮಾತ್ರ ಅಲ್ಲ. ಇದು ಕೊನೆ ಯಾರು? ಮುಖ್ಯ ಶಿಕ್ಷಕರನ್ನ ಕರೆಸ್ತೀವಿ, ನಾವು ಮಾತಾಡ್ತೀವಿ ಅಂತಾರೆ, ಕರೆಸ್ತಾರೆ. ಅವ್ರಿಗೇನೋ ಟೀನೋ ಬಿಸ್ಕೆಟ್ನೋ ಕೊಡ್ತಾರೆ, ನೀರು ಕೊಡ್ತಾರೆ, ಕುಡಿಯೋಕ್ಕೆ ಕುಡಿತಾನೆ. ಮುಂದಿನ ಸರಿಗೆ ಹಿಂಗೆ ಮಾಡ್ರೆ ಅಂತಾರೆ. ಆಯ್ತು ಸ್ವಾಮಿ ಅಂತಾನೆ ಹೊರಡ್ತಾನೆ. ಯಾಕೆಂದ್ರೆ ಅವನಿಗೆ ಗೊತ್ತಿಲ್ಲ, ಅಲ್ಲೇ ಇರ್ತಾನೆ ಬಿಡ್ತಾನ. ಯಾಕಂದ್ರೆ ವರ್ಗಾವಣೆ ಆಗೋಗಿರ್ತಾನ ಅಷ್ಟೊತ್ತಿಗೆ, ಅವನು ಹೊಣೆ ಹೊತ್ಕೊಳ್ಳಿಕ್ಕೆ ಮಸ್ತಾಗಿದೆ. 7 ಜನ ಇದೆ. ನಾನು ಅದೊಂದು ಉದಾಹರಣೆ ತಗೊಂಡಿದ್ದೆ ಅಷ್ಟೇ. ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ, ಅಂಕಿಅಂಶ ಕೇಳಿದಾಗ, ನೋಡಿ ಯೋಚನೆ ಮಾಡಿ, 126 ಮಕ್ಕಳಿಗೆ 2 ಕೋಟಿ ರೂಪಾಯಿ ಸರ್ಕಾರ ಇನ್ವೆಸ್ಟ್ ಮಾಡ್ತದೆ. ಅವ್ರ ಯೋಗ್ಯತೆಗೆ ಒಂದು ಸಂಬಳ ತಗೊಳ್ಳೋಕೆ ನಿಯತ್ ಬೇಡ ಅವ್ರಿಗೆ. ಅವ್ರಿಗೆ ತಿನ್ನೋ ಏನು ನಮ್ಮ ತೆರಿಗೆ ದುಡ್ಡಲ್ಲಿ ತಿನ್ನುವಂಥ ಅನ್ನ, ಅವ್ರ ಮಕ್ಕಳು ಮರಿ ಹೆಂಡತಿ ಅವರೆಲ್ಲ ಏನು ಓದ್ತಾರೆ, ಉನ್ನತ ಶಿಕ್ಷಣ ಓದಿಸ್ತಾರಲ್ಲ ಖಾಸಗಿ ಶಾಲೆಗಳಲ್ಲಿ, ಅದಕ್ಕಾದ್ರೂ ನಿಯತ್ ಬೇಡ ಅವ್ರಿಗೆ. 85% ಮಕ್ಕಳು ಹಳ್ಳಿ ಮಕ್ಕಳು ಬರ್ತಾ ಇರೋದು ಅಲ್ಲಿಗೆ. ನಗರದ ಮಕ್ಕಳಿಲ್ಲ ಅಲ್ಲಿ. ಮುನ್ಸಿಪಲ್ ಕಾಲೇಜ್ ಇರೋದು ನಗರ ಮಧ್ಯಭಾಗದಲ್ಲಿ. ಅಲ್ಲಿ ನೋಡಿ ಯಾರಾಗಿದೆ ಅಂತ ಅಂದರೆ ಬರೀ 15% ಮಾತ್ರ ನಗರದ ಮಕ್ಕಳು. 85% ಮಕ್ಕಳು ಅಲ್ಲಿ ಬರ್ತಾವ್ರೆ, ಹಳ್ಳಿ ಮಕ್ಕಳು. ಯಾಕೆಂದರೆ ಇಲ್ಲೇನೋ ನಮ್ಮನ್ನು ಉದ್ಧಾರ ಮಾಡ್ತಾರೆ ಈ ಶಿಕ್ಷಕರು, ನಮ್ಮೂರಲ್ಲೇನೋ ಸರಿಯಾಗಿ ಪಾಠ ಮಾಡಲ್ಲ ಅಂತ ದುರಂತ ಆಗಿದೆ. ಇದನ್ನ ಪ್ರಶ್ನೆ ಮಾಡಬೇಕಲ್ಲ ಯಾರೋ ಒಬ್ರು. ಹಾಗಾಗಿ ನಾವು KRS ಪಕ್ಷ ಮಕ್ಕಳ ಒಂದು ವಿಶೇಷ ಕಾಳಜಿಗೋಸ್ಕರವಾಗಿ ಪ್ರಶ್ನೆ ಮಾಡಿದ್ವಿ. ನೋಡೋಣ ಏನು ಕ್ರಮ. ಈ ಶಾಲೆಯಲ್ಲಿ 85% ಮಂದಿ ಗ್ರಾಮೀಣ ಮಕ್ಕಳೇ ವ್ಯಾಸಂಗ ಮಾಡುತ್ತಿದ್ದಾರೆ. KRS ಪಕ್ಷದಿಂದ ಮಕ್ಕಳ ಹಿತದೃಷ್ಟಿಯಿಂದ ಈ ಶಾಲೆಯ ಮುಖ್ಯಸ್ಥರನ್ನು ಪ್ರಶ್ನೆ ಮಾಡಿದ್ದೇವೆ. ಆದರೆ ಅವರನ್ನು ಕರೆಯಿಸಿ ಎಚ್ಚರಿಕೆ ನೀಡುವುದಾಗಿ ಹೇಳಿದ್ದಾರೆ. ಕೇವಲ ಎಚ್ಚರಿಕೆ ನೀಡುವುದು ಮತ್ತು ಚರ್ಚೆ ಮಾಡುವುದರಿಂದ ಶಿಕ್ಷಣ ವ್ಯವಸ್ಥೆ ಸುಧಾರಿಸಲು ಸಾಧ್ಯವಿಲ್ಲ. ತಪ್ಪು ಮಾಡಿದ ವಿಷಯವಾರು ಶಿಕ್ಷಕರ ತಲೆದಂಡವಾಗದೆ ಈ ಸ್ಥಿತಿ ಸುಧಾರಿಸಲ್ಲ. ಹಾಗಾಗಿ ಇವರ ವಿರುದ್ಧ ಕ್ರಮ ವಹಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಶಿಕ್ಷಣ ಗುಣಮಟ್ಟ ಸುಧಾರಿಸುವ ಮಾತು ಆಡುತ್ತಿರುವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಬಾರಿ ಮಾತ್ರ ಈ ಮಾತುಗಳನ್ನು ಆಡುತ್ತಿಲ್ಲ. ಕಳೆದ ಬಾರಿ 18ನೇ ಸ್ಥಾನ ಪಡೆದಾಗಲೂ ಅದೇ ಮಾತುಗಳನ್ನು ಆಡಿದ್ದರು. ಇದೀಗ 22ನೇ ಸ್ಥಾನ ಬಂದರೂ ಅದೇ ಮಾತುಗಳನ್ನು ಆಡುತ್ತಿದ್ದಾರೆ. ಮುಂದಿನ ವರ್ಷ 33ನೇ ಸ್ಥಾನ ಬಂದರೂ ಅದೇ ಮಾತುಗಳನ್ನು ಆಡುತ್ತಾರೆ. ಹಾಗಾಗಿ ಇಂತಹ ನಿರ್ಲಕ್ಷ್ಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಶಿಕ್ಷಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಪ್ರಸ್ತುತ ಸಾಲಿನ SSLC ಫಲಿತಾಂಶದಲ್ಲಿ ಕಳಪೆ ಫಲಿತಾಂಶ ಬಂದಿದೆ. ಇದರ ಹೊಣೆ ಹೊರುವವರು ಯಾರು? ಶಾಸಕರ, ಸಚಿವರ, ಇಲ್ಲವೇ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಎಂಬುದು ಸ್ಪಷ್ಟವಾಗಬೇಕು.
ಕನ್ನಡ ಬಾರದ ಅಯೋಗ್ಯನಿಗೆ ಪ್ರಾಥಮಿಕ ಸಚಿವ ಸ್ಥಾನ ನೀಡಲಾಗಿದೆ. ಇದರಿಂದಲೇ ರಾಜ್ಯದ ಫಲಿತಾಂಶವೇ ಅಂತಃಪತನದತ್ತ ಸಾಗುತ್ತಿದೆ. ಸಾರ್ವಜನಿಕ ತೆರಿಗೆ ಹಣದಲ್ಲಿ ಊಟ ಮಾಡುವ ಶಿಕ್ಷಕರು ತಾವು ಮಾಡುವ ಊಟಕ್ಕಾದರೂ ಕನಿಷ್ಠ ಕೆಲಸ ಮಾಡಲು ಮುಂದಾದರೆ ಮುಂದಿನ ದಿನಗಳಲ್ಲಿ ಫಲಿತಾಂಶ ಸುಧಾರಿಸಲಿದೆ ಎಂದು ಹೇಳಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಮಾಡಲು ಉದ್ದೇಶಿಸಿರುವ ಕೈಗಾರಿಕಾ ಪ್ರದೇಶ ಮತ್ತೆ ಹಿನ್ನಡೆಯತ್ತ ಸಾಗುತ್ತಿದೆ. ರೈತರಿಂದ ಅಭಿಪ್ರಾಯ ಸಂಗ್ರಹ ವೇಳೆ ಹೆಚ್ಚು ರೈತರು ನಿರಾಕರಿಸುವುದಾಗಿ ಒಂದು ರೈತ ಬಣ ಹೇಳಿದರೆ 60% ಮಂದಿ ರೈತರು ಒಪ್ಪಿಗೆ ಸೂಚಿಸಿರುವುದಾಗಿ ಮತ್ತೊಂದು ರೈತ ಬಣ ಹೇಳುತ್ತಿದೆ. ಹಾಗಾದರೆ ವಾಸ್ತವ ಏನು? ಕಳೆದ ಏಪ್ರಿಲ್ 26ರಂದು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಕೈಗಾರಿಕಾ ಪ್ರದೇಶಕ್ಕೆ ಜಮೀನು ನೀಡುವ ರೈತರ ಅಭಿಪ್ರಾಯ ಸಂಗ್ರಹ ಮಾಡಲಾಯಿತು. ಈ ವೇಳೆ ರೈತರಿಗೆ ಮತದಾನ ಮಾಡುವ ಅವಕಾಶ ನೀಡಲಾಗಿದ್ದು, ಕೆಂಪು ಮತ್ತು ಬಿಳಿ ಚೀಟಿಗಳನ್ನು ನೀಡಿ ಕೈಗಾರಿಕಾ ಪ್ರದೇಶಕ್ಕೆ ಒಪ್ಪಿಗೆ ನೀಡಿದರೆ ಒಂದು ಬಣ್ಣದ ಚೀಟಿ, ಒಪ್ಪಿಗೆ ಇಲ್ಲದಿದ್ದರೆ ಮತ್ತೊಂದು ಬಣ್ಣದ ಚೀಟಿ ಹಾಕುವಂತೆ ಕೋರಲಾಗಿತ್ತು. ಈ ವೇಳೆ ಹೆಚ್ಚು ರೈತರು ಕೈಗಾರಿಕಾ ಪ್ರದೇಶಕ್ಕೆ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ ಎಂದು ಈ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘಟನೆಯೊಂದು ಹೇಳಿತ್ತು. ಅದರ ನಂತರ ಸುದ್ದಿಗೋಷ್ಠಿ ನಡೆಸಿದ ಮತ್ತೊಂದು ರೈತ ಸಂಘಟನೆ ಕೈಗಾರಿಕಾ ಪ್ರದೇಶದ ಪರವಾಗಿ ಹೆಚ್ಚು ರೈತರು ಮತ ಚಲಾಯಿಸಿದ್ದಾರೆ ಎಂದು ಹೇಳಿತ್ತು. ಆದರೆ ವಾಸ್ತವ ಏನು ಎಂಬುದು ಇನ್ನೂ ನಿಗೂಢವಾಗಿಯೇ ಇದೆ. ಈ ನಡುವೆಯೇ ಭಕ್ತರಹಳ್ಳಿ ಪ್ರತೀಶ್ ನೇತೃತ್ವದ ರೈತ ಸಂಘಟನೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ಈ ವೇಳೆ ಮಾತನಾಡಿದ ಭಕ್ತರಹಳ್ಳಿ ಪ್ರತೀಶ್, ಕೈಗಾರಿಕಾ ಪ್ರದೇಶ ಆಗುವುದರಿಂದ ಪ್ರತಿ ಮನೆಗೂ ಉದ್ಯೋಗ ಸಿಗಲಿದೆ. ಅಲ್ಲದೆ 60% ಮಂದಿ ಕೈಗಾರಿಕಾ ಪ್ರದೇಶ ಮಾಡುವ ಬಗ್ಗೆ ಒಪ್ಪಿಗೆ ನೀಡಿ ಮತ ಚಲಾಯಿಸಿದ್ದಾರೆ. ಹಾಗಾಗಿ ಸರ್ಕಾರ ಕೂಡಲೇ ಜಮೀನು ವಶಕ್ಕೆ ಪಡೆದು ರೈತರಿಗೆ ಹಣ ನೀಡುವ ಜೊತೆಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಮಕೋಟೆ ಹೋಬಳಿಯಲ್ಲಿ 2823 ಎಕರೆ ಸರ್ಕಾರ ಭೂ ಸ್ವಾಧೀನ ಮಾಡಬೇಕು ಅಂತೇಳಿ KEDB ಮುಖಾಂತರ ಇವತ್ತು ಅಧಿಸೂಚನೆ ಮಾಡಿಸಿದೆ. ಅಧಿಸೂಚನೆಯನ್ನು ಹೊರಡಿಸಿ ಎಲ್ಲ ರೈತರಿಗೂ ನೋಟಿಸ್ ಕೊಟ್ಟು 1 ವರ್ಷ ಆಗಿದೆ. ಇದರ ಪರವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಬೆಂಗಳೂರಿನ KEDB ಇಲಾಖೆ ಎಲ್ಲ ಸೇರಿ 1088 ಜನ ರೈತರಿದ್ದಾರೆ. 1088 ಜನ ರೈತ ಖಾತೆದಾರರಿಗೂ ಕೂಡ ಲಿಖಿತವಾಗಿ ನೋಟಿಸನ್ನು ಕೊಟ್ಟು ಅವತ್ತು ಬೆಳಗಿನ ಜಾವ ಬೆಳಗ್ಗೆ 8ರಿಂದ ಸಂಜೆ 7:30ವರೆಗೂ ಒಂದು ಅಭಿಪ್ರಾಯ ಸಂಗ್ರಹವನ್ನು ಮಾಡಿದ್ದಾರೆ. ಅಭಿಪ್ರಾಯ ಸಂಗ್ರಹಣ ಪಾರದರ್ಶಕವಾಗಿದೆ. ಯಾಕಂದರೆ ಇವತ್ತು ಇಡೀ ಜಿಲ್ಲಾಡಳಿತ ಅಲ್ಲಿ ನಿಂತು ಮಾನ್ಯ ಸಚಿವರು ಪ್ರತಿ ಕೋಣೆಗೆ ಹೋಗಿ ಸರ್ಕಾರದ ಜವಾಬ್ದಾರಿಗಳನ್ನು ಪಾರದರ್ಶಕವಾಗಿ ಜನರ ಮುಂದೆ ಇಟ್ಟಿದ್ದಾರೆ. ಅದನ್ನು ಸಹಿಸಲಾರದಿರ್ತಕ್ಕಂಥ ಕೆಲವರು ಹಿಂದೆ ಏನು ಹೇಳ್ತಾಯಿದ್ರು, KEDB ದುಡ್ಡು ಕೊಡಲ್ಲ, KEDB ಒಂದೇ ಸೆಂಟ್ರಲ್ ಕೊಡಲ್ಲ, ಮತ್ತು 40ರಿಂದ 50 ಲಕ್ಷ ಮೇಲೆ ದಾಟಲ್ಲ ಅಂತ ಹೇಳ್ಬಿಟ್ಟು ಹಳ್ಳಿಗಳಲ್ಲಿ ಒಂದು ಸುಳ್ಳು ಆಪಾದನೆಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಇದಕ್ಕೆಲ್ಲ ಮಾನ್ಯ ಸಚಿವರು ಪ್ರತಿ ಕೊಠಡಿಗೂ ಅವರೇ ಹೋಗಿ ಅವರ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರುತ್ತೆ. ಇವತ್ತು ಸರ್ಕಾರ ಒಂದು ರೈತನಿಗೆ 1 ಕೋಟಿ ಕೊಟ್ಟು ಅದರಲ್ಲಿ 32 ಲಕ್ಷ ರೂಪಾಯಿ GST ಹೋಗುತ್ತೆ. ಅದೇ ಸರ್ಕಾರದ 1 ಕೋಟಿಗೂ 1 ರೂಪಾಯಿ ಕೂಡ GST ಇಲ್ಲ. ಮತ್ತು ನೀವೇನು ದುಡ್ಡು ಬರಲ್ಲ ಅಂತ ಹೇಳ್ತಾ ಇದ್ದೀರಿ, ಒಂದೇ ಕಂತಲ್ಲಿ ನಾವು ದುಡ್ಡು ಕೊಡ್ತೀವಿ, ಮತ್ತು ನೀವು ನಿಮ್ಮ ಮನೆಗೆ ಒಂದೊಂದು ಉದ್ಯೋಗ ನೀಡ್ತೀವಿ ಅಂತೇಳಿ ಪ್ರತಿ ರೂಮ್ಗೂ ಹೋಗ್ಬಿಟ್ಟು ಅವರ ಏನು ರೈತರನ್ನ ಮನವೊಲಿಸಿದ್ರು. ಅದು ರೈತರು ಕೂಡ ಸಚಿವರು ಮತ್ತು ಶಾಸಕರು ಬಂದು ಹೇಳ್ತಂಥ ಸಂದರ್ಭದಲ್ಲಿ ಅವರ ಮಾತಿಗೆ ಕುಟುಬಿದ್ದು ಅವರ ಮಾತಿಗೆ ಬದ್ಧರಾಗಿ ಇವತ್ತು 60% ನಾವು ಅಭಿವೃದ್ಧಿಯ ಪರವಾಗಿದ್ದೇವೆ ಅಂತೇಳಿ ತೋರಿಸಿದ್ದಾರೆ. 60% ಏನು ಅಭಿವೃದ್ಧಿಯ ಪರ ಇದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ಆ ನುಂಗ್ಲಾರದ ತುತ್ತಾಗಿ ಇವತ್ತು ನಮಗೆಲ್ಲೋ ಕಾಣದ ಕೈಗಳ ಒಂದು ಇಷ್ಟು ದಿವಸ ನಮಗೆ ಸಪೋರ್ಟ್ ಮಾಡಿದೆ. ಅಲ್ಲದೆ ಕಳೆದ ಏಪ್ರಿಲ್ 26ರಂದು ನಡೆದಿರುವ 1088 ಮಂದಿ ರೈತರ ಮತದಾನದ ವೇಳೆ ಮತ ಚಲಾಯಿಸಿರುವ ರೈತರ ಬಗ್ಗೆ ಯಾವುದೇ ಕಾರಣಕ್ಕೂ ಬಹಿರಂಗ ಮಾಡಬಾರದು. ಹಾಗೇನಾದರೂ ಬಹಿರಂಗ ಮಾಡಿದರೆ ಹಳ್ಳಿಗಳಲ್ಲಿ ಹೊಡೆದಾಟವಾಗಲಿದೆ, ಜೊತೆಗೆ ರೈತರಿಗೆ ಪ್ರಾಣಹಾನಿಯಾಗಲಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಫಲಿತಾಂಶ ಬಹಿರಂಗ ಮಾಡಬಾರದು ಎಂದು ಆಗ್ರಹಿಸಿದ್ದಾರೆ. ಫಲಿತಾಂಶ ಬಹಿರಂಗವಾಗುವುದರಿಂದ ಅಂತಹ ಪ್ರಮಾದ ಏನಾಗುತ್ತದೆ ಎಂದು, ಯಾಕಾಗುತ್ತದೆ ಎಂಬ ಬಗ್ಗೆ
ಪ್ರತೀಶ್ ಸ್ಪಷ್ಟನೆ ನೀಡಿಲ್ಲ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ 2823 ಎಕರೆ ಕೆಐಎಡಿಬಿ ಮೂಲಕ ಭೂಮಿ ವಶಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 1088 ರೈತರಿಗೆ ಸರ್ಕಾರ ಲಿಖಿತ ನೋಟಿಸ್ ನೀಡಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಅಭಿಪ್ರಾಯ ಸಂಗ್ರಹ ಪಾರದರ್ಶಕವಾಗಿ ಆಗಿದೆ. ಸಚಿವರು ಸ್ಥಳದಲ್ಲಿಯೇ ಇದ್ದು ಪ್ರತಿಯೊಬ್ಬರ ಮನವೊಲಿಸುವ ಕೆಲಸ ಮಾಡಿದ್ದಾರೆ. ಅದನ್ನು ಸಹಿಸಲಾರದವರು ದವಂತಿಗಳನ್ನು ಹಳ್ಳಿಗಳಲ್ಲಿ ಹಬ್ಬಿಸುತ್ತಿದ್ದಾರೆ. ಇದರಿಂದ ಶಾಂತಿ ಭಂಗವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸರ್ಕಾರ ಜಮೀನು ಪಡೆದು ನೀಡುವ ಹಣಕ್ಕೆ ಜಿಎಸ್ಟಿ ಹಣ ಕಟ್ಟಬೇಕಾಗಿಲ್ಲ. ಅಲ್ಲದೆ ಒಂದೇ ಕಂತಿನಲ್ಲಿ ಸರ್ಕಾರ ಹಣ ನೀಡಲಿದೆ. ಜೊತೆಗೆ ಮನೆಗೊಂದು ಉದ್ಯೋಗ ನೀಡುವ ಭರವಸೆಯನ್ನು ಸಚಿವರು ನೀಡಿದ್ದಾರೆ. ಶಾಸಕರು ಸಚಿವರ ಮಾತಿಗೆ ಕಟ್ಟಿಬಿದ್ದು 60% ಮಂದಿ ಒಪ್ಪಿದ್ದಾರೆ ಎಂದು ಹೇಳಿದ್ದಾರೆ. ಈವರೆಗೆ ನಮಗೆ ಬೆಂಬಲ ನೀಡಿದವರು ಅಭಿಪ್ರಾಯ ಸಂಗ್ರಹ ಪಾರದರ್ಶಕವಾಗಿಲ್ಲ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ಅಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಿ ಉದ್ಯೋಗ ನೀಡಿದರೆ ಸಚಿವರ ಫೋಟೋಗೆ ಪ್ರತಿ ಮನೆಯಲ್ಲಿಯೂ ಪೂಜೆ ಮಾಡು. ರೈತನೂ ಬೇಕು, ಕೈಗಾರಿಕೆಯೂ ಬೇಕು ಎಂಬ ಘೋಷಣೆಯೊಂದಿಗೆ ಇಂದು ಹೋರಾಟ ಮಾಡಲಾಗಿದೆ. ಪ್ರಸ್ತುತ ಸರ್ಕಾರ ಜಮೀನು ವಶಪಡಿಸಿಕೊಳ್ಳಲು ಮುಂದಾಗಿರುವ ಪ್ರದೇಶದಲ್ಲಿ ನೀರಾವರಿ ಪ್ರದೇಶ ಬಿಟ್ಟು ಉಳಿದೆಲ್ಲ ಪ್ರದೇಶದಲ್ಲಿ ಕೈಗಾರಿಕೆ ಮಾಡಲೇಬೇಕು ಎಂದು ಹೋರಾಟ ಮಾಡಲಾಗುತ್ತಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೈಗಾರಿಕೆಗಳಿಲ್ಲದೆ ಇಲ್ಲಿನ ಹೆಣ್ಣು ಮಕ್ಕಳು ಹೊರ ಜಿಲ್ಲೆಗಳಿಗೆ ಕೆಲಸಕ್ಕಾಗಿ ಹೋಗುತ್ತಿದ್ದಾರೆ. ಅಂತಹವರಿಗೆ ಅನುಕೂಲ ಮಾಡಿಕೊಡಲು ಸಚಿವರು ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು. ಕೆಂಪು ಚೀಟಿ, ಬಿಳಿ ಚೀಟಿ ಹಾಕಿದವರ ಮಾಹಿತಿ ಯಾವುದೇ ಕಾರಣಕ್ಕೂ ಸೋರಿಕೆಯಾಗಬಾರದು. ಒಂದು ವೇಳೆ ಸೋರಿಕೆಯಾಗಿ ಹಳ್ಳಿಗಳಲ್ಲಿ ಶಾಂತಿ ಕದಡಿದರೆ ಅದರ ನೇರ ಹೊಣೆ ಜಿಲ್ಲಾಡಳಿತವೇ ಹೊರಬೇಕಾಗಿದೆ ಎಂದು ಎಚ್ಚರಿಕೆ ನೀಡಿದರು. ಈ ವಿಚಾರ ಬಹಿರಂಗವಾದರೆ ಹಳ್ಳಿಗಳಲ್ಲಿ ಯಾಕೆ ಶಾಂತಿ ಕದಡಿದೆ ಎಂಬ ಪ್ರಶ್ನೆಗೆ ಉತ್ತರ ದೊರೆಯಬೇಕಿತ್ತು. ಪ್ರಸ್ತುತ ರೈತ ಸಂಘಟನೆಗಳು ಈ ಭಾಗವಾಗಿ ಒಂದು ಬಣದ ಕೈಗಾರಿಕಾ ಪ್ರದೇಶದ ಪರ, ಇನ್ನೊಂದು ಬಣ ಕೈಗಾರಿಕಾ ಪ್ರದೇಶದ ವಿರುದ್ಧವಾಗಿರುವ ಕಾರಣ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ತಲೆನೋವಾಗಿ ಪರಿಣಮಿಸಿದೆ. ಅಲ್ಲದೆ ರೈತರ ವಿರೋಧದಲ್ಲಿ ಭೂಮಿ ವಶಕ್ಕೆ ಪಡೆಯುವುದು ಅಸಾಧ್ಯವಾಗಿದ್ದು, ಪ್ರಸ್ತುತ ಹೆಚ್ಚಿನ ಸಂಖ್ಯೆಯ ರೈತರು ವಿರೋಧ ಮಾಡಿದರೆ ಸರ್ಕಾರದ ಕೈಗಾರಿಕಾ ಪ್ರದೇಶದ ಯೋಜನೆ ಹಳ್ಳ ಹಿಡಿಯಲಿದೆ. ಇಷ್ಟೆಲ್ಲ ಮುಂದುವರೆದು ಯೋಜನೆ ಹಳ್ಳ ಹಿಡಿದಿದ್ದೇ ಆದಲ್ಲಿ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಇದು ತೀವ್ರ ಹಿನ್ನಡೆಗೆ ಕಾರಣವಾಗಲಿದೆ. ಇದೇ ಕಾರಣಕ್ಕೆ ರೈತ ಹೋರಾಟವನ್ನು ಹತ್ತಿಕ್ಕಲು ಸಚಿವರು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗಿದ್ದು, ಇದೀಗ ಬಹಿರಂಗ ಹೇಳಿಕೆಗಳು ಆರಂಭವಾಗಿದೆ. ಕೊನೆಗೆ ಇದು ಎಲ್ಲಿಗೆ ಮುಟ್ಟಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ.
ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕನ್ನಡಿಗರಾದ ನಾವು ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಹೇಳಿದರು. ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ 111ನೇ ಸಂಸ್ಥಾಪನಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ನ 111ನೇ ಸಂಸ್ಥಾಪನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ, ನಮ್ಮ ಮಾತೃಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದುದು. ರಾಜ್ಯದಲ್ಲಿ ಮಾತೃಭಾಷೆಗೆ ಪ್ರಾಧಾನ್ಯತೆ ಇದ್ದರೂ ರಾಜಧಾನಿ ಬೆಂಗಳೂರಿನಲ್ಲೇ ಕನ್ನಡದ ಉಳಿವಿಗೆ ಸವಾಲು ಎದುರಾಗಿದೆ. ಕಾರಣ ಅನ್ಯ ಭಾಷಿಗರ ಆಕ್ರಮಣ ಹೆಚ್ಚಾಗಿದೆ. ನಾವು ಅನ್ಯ ಭಾಷಿಗರ ಜೊತೆ ಕನ್ನಡದಲ್ಲಿ ಮಾತನಾಡಿದರೂ ಅವರು ಅವರದ್ದೇ ಭಾಷೆಯಲ್ಲಿ ಮಾತನಾಡುತ್ತಾರೆ. ಅನ್ಯ ಭಾಷಿಕರಿಗೆ ನಮ್ಮ ಕನ್ನಡ ಭಾಷೆಯನ್ನು ಕಲಿಯುವಂತಾಗಬೇಕು ಎಂದರು. ಬೆಳಗಾವಿಯಲ್ಲಿ ಕರ್ನಾಟಕ ಸಾರಿಗೆ ಬಸ್ ನಿರ್ವಾಹಕ ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಮರಾಠಿಗರು ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಕನ್ನಡಿಗರಿಗೆ ತಾಳ್ಮೆ ಹೆಚ್ಚು. ಕನ್ನಡಿಗರು ಎಲ್ಲ ಭಾಷೆಯನ್ನು ಪ್ರೀತಿ ಮಾಡುತ್ತಾರೆ. ಕನ್ನಡ ನಾಡಿನಲ್ಲಿ ಜನ್ಮಿಸಿದ ನಾವು ಮೊದಲು ನಮ್ಮ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು, ನಂತರ ಇತರೆ ಭಾಷೆಗಳಿಗೆ ಆದ್ಯತೆ ಕೊಡಬೇಕು ಎಂದರು. ಹೆಲ್ಪ್ ಆಗುತ್ತೆ. ನಾವು ಏನು ನಮ್ಮ ಬೇರೆ ಭಾಷೆಗಳು ಅವು ಬರ್ತವೆ, ಬಟ್ ಅವ್ರಿಗೆ ಎಜುಕೇಶನ್ ಅಲ್ಲಿ ಆ ಭಾಷೆ, ಆ ಪದಗಳ ಅರ್ಥ ಬರಬೇಕು ಅಂದ್ರೆ ನಾವು ಆ ಭಾಷೆನ ಉಪಯೋಗಿಸ್ಕೊಂಡಾಗ ಮಾತ್ರ ಆ ಪದಗಳನ್ನ ಅವರು ಬಳಕೆ ಮಾಡ್ತಾರೆ, ಮತ್ತೆ ಅದು ಭಾಷೆ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಈ ಒಂದು ಚಿಕ್ಕಬಳ್ಳಾಪುರ ಬಿಟ್ಟು ನಾವು ಬೆಂಗಳೂರಿಗೆ ಹೋದ್ರೆ ನಾವೊಂದು ಮಿನಿ ಭಾರತನ ನಾವು ಸಿಟಿಯಲ್ಲಿ ನೋಡ್ತೀವಿ. ಅಲ್ಲಿ ಯಾರು ಕನ್ನಡ ಮಾತಾಡೋರೇ ಸಿಗಲ್ಲ. ಎಷ್ಟು ಒಂದೊಂದ್ಸತಿ ಬೇಸರ ಆಗುತ್ತೆ ಅಂದ್ರೆ, ನಾವು ಆಟೋನ ಕನ್ನಡದಲ್ಲಿ ಮಾತಾಡಿದ್ರು ಅವ್ರು ನಮಗೆ ಹಿಂದಿಯಲ್ಲಿ ಉತ್ತರ ಕೊಡುವಂತ ಒಂದು ಪರಿಸ್ಥಿತಿ, ತಮಿಳಲ್ಲಿ ಉತ್ತರ ಕೊಡುವಂತ ಪರಿಸ್ಥಿತಿ ಬರ್ತಾ ಇದೀವಿ. ಆಮೇಲೆ ರೀಸೆಂಟ್ ಆಗಿ ನಾವು ಒಂದು ಬೆಳಗಾವಿಯಲ್ಲಿ ಒಂದು ಇನ್ಸಿಡೆಂಟ್ ನೋಡಿದ್ವಿ. ಒಬ್ಬ ಕನ್ನಡ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡ್ಸಿದ್ದಕ್ಕೆ ಬೇರೆ ಅನ್ಯ ಭಾಷಿಕರು ಅವ್ರನ್ನ ಮೇಲೆ ದೌರ್ಜನ್ಯ ಮಾಡಿರೋದು. ಸೊ ಇದೆಲ್ಲ ಏನಾಗ್ತಾ ಇದೆ ಅಂದ್ರೆ, ನಮ್ಮಲ್ಲಿ ತಾಳ್ಮೆ ಜಾಸ್ತಿ ಇರೋದ್ರಿಂದ ಈ ತರ ಎಲ್ಲ ಆಗ್ತಾ ಇದೆ. ಆದ್ರೂ ನಾವು ತಾಳ್ಮೆ ಕಳ್ಕೊಂಡಿಲ್ಲ. ಇದು ನಮ್ಮ ಒಂದು ಕನ್ನಡ ನಾಡಿನ ಜನರ ಒಂದು ಸಂಸ್ಕೃತಿ. ನೋಡಿ, ನಮ್ಮ ಬೆಂಗಳೂರಲ್ಲಿ ಇಷ್ಟು ತರ ಬೇರೆ ಬೇರೆ ಜನ ಬಂದ್ರೂ ನಾವು ಎಲ್ಲರನ್ನೂ ಸ್ವಾಗತಿಸ್ತಾ ಇದೀವಿ. ದಿಸ್ ಈಸ್ ದ ಗ್ರೇಟ್ನೆಸ್ ಆಫ್ ಅವರ್ ಕಲ್ಚರ್. ಹಾಗಾಗಿ ನಮ್ಮ ಭಾಷೆ ಬಗ್ಗೆ ನಮಗೆ ಫಸ್ಟ್ ಗೌರವ ಇರಬೇಕು.
ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 111 ವರ್ಷಗಳ ಸಂಭ್ರಮ. ಕನ್ನಡ ನಾಡು, ನುಡಿ, ಸಂಸ್ಕೃತಿ ರಕ್ಷಣೆಗಾಗಿ 1915ರಲ್ಲಿ ಆಗಿನ ಮೈಸೂರು ಸಂಸ್ಥಾನದ ಅರಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ವಿಶೇಷ ಕಾಳಜಿ ವಹಿಸಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಗೊಳ್ಳಲು ಪ್ರಮುಖ ಕಾರಣರಾಗಿದ್ದರು ಎಂದರು. ಮುಂದಿನ ದಿನಗಳಲ್ಲಿ ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ಹಮ್ಮಿಕೊಂಡು ಕನ್ನಡ ಕವಿಗಳ ಬಗ್ಗೆ ಪ್ರಬಂಧ ಸ್ಪರ್ಧೆ, ಕನ್ನಡ ಜಾನಪದ ಗೀತಗಾಯನ ಸ್ಪರ್ಧೆ ಸೇರಿದಂತೆ ಹಲವು ಕನ್ನಡ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ನಡೆಸಲಾಗುವುದು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ನಂಜನಗೂಡು ತಾಲೂಕಿಗೆ ಬಿಡುಗಡೆಯಾಗಿರುವ ಅನುದಾನದಲ್ಲಿ 50% ಅನುದಾನ ಪಟ್ಟಣದ ಅಭಿವೃದ್ಧಿಗೆ ಮೀಸಲಿಡಲಾಗುವುದು ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ನಂಜನಗೂಡು ಪಟ್ಟಣದ ಬಹುತೇಕ ವಾರ್ಡ್ಗಳು ಫುಡ್ ಝೋನ್, ರಸ್ತೆ ಬಳಿ ಇಂಟರ್ಲಾಕ್ ಹಾಗೂ ನಗರಸಭಾ ವ್ಯಾಪ್ತಿಯ ಕಂಬಗಳಿಗೆ ಎಲ್ಇಡಿ ಬೀದಿ ದೀಪಗಳನ್ನು ಅಳವಡಿಸುವ ಸುಮಾರು 3.83 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಇಂದು ನಡೆಯುವ ಎಲ್ಲಾ ಕಾಮಗಾರಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು ಎಂದರು. ಕಳೆದ ಬಾರಿ ಮುಖ್ಯಮಂತ್ರಿ ಅವರು ಕ್ಷೇತ್ರಕ್ಕೆ 25 ಕೋಟಿ ಅನುದಾನ ನೀಡಿದ್ದರು. ಇದಕ್ಕೆ ಸಂಬಂಧಿಸಿದ ಭೂಮಿ ಪೂಜೆಗಳು ನಡೆಯುತ್ತಲೇ ಇವೆ. ಈ ಬಾರಿ ಇನ್ನೂ ಹೆಚ್ಚಿನ ಅನುದಾನವನ್ನು ಕ್ಷೇತ್ರಕ್ಕೆ ನೀಡಲಿದ್ದಾರೆ. ನಾನು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದರು. 83 ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ನಾವು ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ. ಅದರಿಂದ ತಾವೆಲ್ಲರೂ ಕೂಡ ಇದು ನೆಕ್ಸ್ಟ್ ನಡೆಯೋ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಒಂದು ಕಾಮಗಾರಿ ಅತಿ ಶೀಘ್ರದಲ್ಲಿ ಶುರುವಾಗ್ತದೆ. ಗುಣಮಟ್ಟ ಕಾರ್ಯವಂತ ಕಾಮಗಾರಿ ನಡೀತದೆ. ದಯಮಾಡಿ ತಾವೆಲ್ಲರೂ ಕೂಡ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಬೇಕು. ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಾವೆಲ್ಲರೂ ಕೂಡ ನಮಗೆ ಹೆಚ್ಚಿನ ಶಕ್ತಿನ ತುಂಬಬೇಕು ಅಂತ ತಮ್ಮಲ್ಲಿ ಗೌರವಪೂರ್ವಕವಾಗಿ ನಮಸ್ಕರಿಸಿ ತಮ್ಮಲ್ಲಿ ಪ್ರಾರ್ಥನೆ. ಅದೇ ರೀತಿ ಇವತ್ತು ತಿಮ್ಮಯ್ಯ ಸಾಹೇಬರು ನಮ್ಮ ಕ್ಷೇತ್ರಾದ್ಯಂತ ಅವರು ಕೂಡ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿ ನಮಗೆ ಮಾರ್ಗದರ್ಶನವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಅದರಂತೆ ಇವತ್ತು ಅವ್ರು ಹೇಳಿದ್ರು ಅಶೋಕ್ಪುರಂಗೂ ಅವ್ರಿಗೂ ಹಳೆಯ ನಂಟು ಅನ್ನೋದ್ರ ಬಗ್ಗೆ. ಅದರಂತೆ ಇವತ್ತು ಅವರು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಾನು ಅವರಲ್ಲೂ ಕೂಡ ಮನವಿಯನ್ನು ಮಾಡ್ತೇನೆ. ಈ ವೇಳೆ ವಿಧಾನಸಭಾ ಪರಿಷತ್ ಸದಸ್ಯ ತಿಮ್ಮಯ್ಯ, ಮಾಜಿ ಶಾಸಕರಾದ ಕಳಲಿ ಕೇಶವಮೂರ್ತಿ, ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷ ರಿಯಾನಾ ಬಾನು ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯುವ ಪೋಷಕರೇ ಹೆಚ್ಚು. ಇನ್ನು ಈ ಶಾಲೆಯಲ್ಲಿ ಓದುವ ಮಕ್ಕಳು ತೀರಾ ಬಡವರೇ. ಯಾಕೆಂದರೆ ಖಾಸಗಿ ಶಾಲೆಗಳಿಗೆ ಹಣ ಕಟ್ಟಲಾರದೆ ಬಡವರು ಮಾತ್ರ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡುವುದು ಹೊಸದೇನಲ್ಲ. ಇಂತಹ ಸರ್ಕಾರಿ ಶಾಲೆ ಮಕ್ಕಳು ವಿಮಾನದಲ್ಲಿ ಪ್ರಯಾಣಿಸುವ ಅವಕಾಶ ಸಿಕ್ಕಿದರೆ ಅದು ನಿಜವಾಗಿಯೂ ಸುವರ್ಣಾವಕಾಶವೇ ಸರಿ. ಅಂತಹ ಒಂದು ಸುವರ್ಣಾವಕಾಶ ಇದೀಗ ಸರ್ಕಾರಿ ಶಾಲಾ ಮಕ್ಕಳಿಗೆ ಒದಗಿ ಸರ್ಕಾರಿ ಶಾಲೆಗಳು ಅವಸಾನದ ಅಂಚಿಗೆ ತಲುಪಿವೆ. ಸಾವಿರಾರು ರೂಪಾಯಿ ವೇತನ ಪಡೆಯುವ ಶಿಕ್ಷಕರು ಅದು ಸಾಲದು ಅಂತ ಸ್ವಂತ ವ್ಯಾಪಾರಗಳ ಮೇಲೆ ಆಸಕ್ತಿ ತೋರಿ ಮಕ್ಕಳ ಶೈಕ್ಷಣಿಕ ಬೋಧನೆಯನ್ನು ನಿರ್ಲಕ್ಷ್ಯ ಮಾಡುವ ಶಿಕ್ಷಕರೇ ಹೆಚ್ಚಾಗಿರುವ ಈ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ಬಡ ಮಕ್ಕಳನ್ನು ವಿಮಾನದಲ್ಲಿ ಕರೆದೊಯ್ದು ಮಾದರಿಯಾಗುವ ಶಿಕ್ಷಕರು ನಮ್ಮ ಸುತ್ತಮುತ್ತ ಇದ್ದಾರೆ ಎಂಬುದನ್ನು ಈ ಶಿಕ್ಷಕರು ಸಾಬೀತು ಮಾಡಿದ್ದಾರೆ. ಇಲ್ಲಿದ್ದಾರಲ್ಲ, ಇವರ ಹೆಸರು ಗೋವಿಂದರಾಜು. ವೃತ್ತಿಯಲ್ಲಿ ಶಿಕ್ಷಕ. ಚಿಕ್ಕಬಳ್ಳಾಪುರ ತಾಲೂಕಿನ ಪುಟ್ಟತಿಮ್ಮನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿರುವ ಇವರು ಸರ್ಕಾರಿ ಶಾಲೆ ಮಕ್ಕಳನ್ನು ವಿಮಾನಯಾನ ಮಾಡಿಸಬೇಕು ಎಂಬ ಯೋಚನೆ ಬಂದಿದೆ.
ಈ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳೆಲ್ಲ ಬಡವರ ಮಕ್ಕಳು. ಅವರಿಗೆ ಆಟೋದಲ್ಲಿ ಸಂಚಾರ ಮಾಡುವುದೇ ದುಬಾರಿ ಎನಿಸಿರುವಾಗ ವಿಮಾನ ಟಿಕೆಟ್ ಖರೀದಿಸುವ ಶಕ್ತಿ ಅವರಿಗೆ ಎಲ್ಲಿಂದ ಬರಬೇಕು? ಹಾಗಾಗಿಯೇ ತಮ್ಮ ವೇತನದಲ್ಲಿ ಒಂದಿಷ್ಟು ಹಣ ಮತ್ತು ಇತರೆ ದಾನಿಗಳಿಂದ ಒಂದಿಷ್ಟು ಹಣ ಪಡೆದಿದ್ದಾರೆ. ಹಾಗೆ ಶೇಖರಿಸಿದ ಹಣದಲ್ಲಿ ಪುಟ್ಟತಿಮ್ಮನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಎಲ್ಲ 25 ಮಕ್ಕಳನ್ನು ವಿಮಾನದಲ್ಲಿ ಮಂಗಳೂರಿಗೆ ಕರೆದೊಯ್ದಿದ್ದಾರೆ. ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹತ್ತಿ ಅಲ್ಲಿಂದ ಮಂಗಳೂರಿನವರೆಗೂ ವಿಮಾನದಲ್ಲಿ ಪ್ರಯಾಣ ಮಾಡಿ ಮಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳನ್ನು ವೀಕ್ಷಣೆ ಮಾಡಿ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಸ್ನಲ್ಲಿ ಬಂದಿದ್ದಾರೆ. ವಿಮಾನ ಹತ್ತಬೇಕು ಎಂಬುದು ಪ್ರತಿಯೊಬ್ಬರ ಕನಸಾಗಿರುತ್ತದೆ. ಆದರೆ ಅದು ದುಬಾರಿಯಾದ ಕಾರಣ ಬಹಳಷ್ಟು ಮಂದಿಯ ಕನಸಾಗಿಯೇ ಉಳಿದಿರುತ್ತದೆ ಹೊರತು ನನಸಾಗಿರುವುದಿಲ್ಲ. ಅದರಲ್ಲೂ ಬಡವರ ಮಕ್ಕಳ ನನಸು ಮಾಡಿದ ಈ ಶಿಕ್ಷಕ ಗೋವಿಂದರಾಜು ಅವರ ಕಾರ್ಯಕ್ಕೆ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬಂದಿದೆ. ಪುಟ್ಟತಿಮ್ಮನಹಳ್ಳಿ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಭಾಗ್ಯ ಕಲ್ಪಿಸಿದ ಇಂತಹ ಶಿಕ್ಷಕರ ಸಂತತಿ ಮತ್ತಷ್ಟು ಹೆಚ್ಚಲಿ ಎಂದು ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದ ನಂದಗೋಕುಲ ಹೋಟೆಲ್ನಲ್ಲಿ ಗ್ರಾಹಕರೊಬ್ಬರಿಗೆ ಬಡಿಸಿದ ಊಟದಲ್ಲಿ ಹುಳ ಪತ್ತೆಯಾಗಿದೆ. ಇದರಿಂದ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಶುಚಿತ್ವ ಇಲ್ಲದ ಹೋಟೆಲ್ಗಳನ್ನು ಕೂಡಲೇ ಮುಚ್ಚಿಸಬೇಕೆಂದು ಒತ್ತಾಯಿಸಿದರು. ಬಾಗೇಪಲ್ಲಿಯ ನಂದಗೋಕುಲ ಹೋಟೆಲ್ ಊಟದಲ್ಲಿ ಹುಳ ಪತ್ತೆಯಾಗಿದ್ದು, ಇಂತಹ ಸ್ವಚ್ಛತೆ ಇಲ್ಲದ ಹೋಟೆಲ್ಗಳನ್ನು ಮುಚ್ಚುವಂತೆ ಗ್ರಾಹಕರು ಆಗ್ರಹಿಸಿದ್ದಾರೆ. ಗ್ರಾಹಕರಿಂದ ಇಷ್ಟಮಂತೆ ಬಿಲ್ ಪಡೆಯುತ್ತೀರಿ, ಆದರೆ ಶುಚಿಯಾದ ಮತ್ತು ಗುಣಮಟ್ಟದ ಆಹಾರ ಕೊಡಕ್ಕಾಗಲ್ಲವೇ? 2-3 ಬಾರಿ ಎಚ್ಚರಿಸಿದರೂ ನಿರ್ಲಕ್ಷಿಸಲಾಗುತ್ತದೆ ಎಂದು ಆರೋಪಿಸಿದರು. ಅಲ್ಲದೆ ಹೋಟೆಲ್ ಉನ್ನತಾಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದರೆ ಉಡಾಫೆಯಿಂದ ಮಾತನಾಡುತ್ತಾರೆಂದು ನಾಗೇಂದ್ರ ಆಕ್ರೋಶ ವ್ಯಕ್ತಪಡಿಸಿ, ನೀಡಿದರೆ ಗುಣಮಟ್ಟದ ಆಹಾರ ನೀಡಿ, ಇಲ್ಲವಾದರೆ ಬಾಗಿಲು ಮುಚ್ಚಿಕೊಂಡು ಹೋಗಿ ಎಂದು ಆಕ್ರೋಶ ಹೊರಹಾಕಿದರು. ಈ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಅಲ್ಲಿನ ಶುಚಿತ್ವ, ಆಹಾರ ಗುಣಮಟ್ಟ, ಅಡುಗೆ ತಯಾರಿಸುವ ಜಾಗ ಪರಿಶೀಲಿಸಿದರು. ನಂತರ ಮಾತನಾಡಿ, ಈ ಹೋಟೆಲ್ ಆಹಾರ ಕಳಪೆ ಗುಣಮಟ್ಟದ ಬಗ್ಗೆ ದೂರು ಬಂದಿದ್ದು, ಹುಳ ಕಂಡು ಬಂದಿದೆ. ಈ ಬಗ್ಗೆ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗುತ್ತದೆ. ಈಗಾಗಲೇ ಹೋಟೆಲ್ ವ್ಯವಸ್ಥಾಪಕರಿಗೆ ನೋಟಿಸ್ ಜಾರಿ ಮಾಡಲಾಗಿದ್ದು, ಪ್ರತಿಕ್ರಿಯೆ ನಂತರ ಹಾಗೂ ಈ ಬಗ್ಗೆ ಮೇಲ್ವಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಅವರು ಭೇಟಿ ಮಾಡಲಿದ್ದು, ಈ ಬಗ್ಗೆ ಕೂಲಂಕುಷ ತನಿಖೆಯಿಂದ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಇದೇ ಹೋಟೆಲ್ಗೆ ಸಂಬಂಧಿಸಿ ಗೋಬಿ ಮಂಜೂರಿ ವಿಚಾರದಲ್ಲಿ ಪ್ರಕರಣವೊಂದು ನ್ಯಾಯಾಲಯದಲ್ಲಿದೆ. ಅಂದಿನಿಂದ ಸುಧಾರಣೆ ಕಂಡಿತ್ತು. ಆದರೆ ಮತ್ತೆ ಇಂತಹ ಘಟನೆ ಪುನರಾವರ್ತನೆಯಾಗಿದೆ ಎಂದು ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ತಿಳಿಸಿದರು. ಪಟ್ಟಣದಲ್ಲಿ ರೋಗಿಗಳಿಗಾಗಲಿ ಅಥವಾ ನಾಗರಿಕರಿಗೆ ಯಾವುದೇ ಹೋಟೆಲ್ನಲ್ಲಿಯಾದರೂ ಬಿಸಿ ನೀರು ಒದಗಿಸಬೇಕೆಂದು ನಿಯಮವಿದೆ. ಈ ಬಗ್ಗೆ ನಾಗರಿಕರು ಸ್ವಯಂ ಪ್ರೇರಿತರಾಗಿ ಕೇಳಬೇಕು. ಕೊಡದಿದ್ದರೆ ಕ್ರಮ ಜರುಗಿಸುತ್ತೇವೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028.
ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪಲೋಕಾಯುಕ್ತರಿಂದ ಚಿಕ್ಕಬಳ್ಳಾಪುರದಲ್ಲಿ ದಾಖಲಾದ ಪ್ರಕರಣಗಳ ವಿಚಾರಣೆ, ಜಮೀನು ಸರ್ವೆ, ಒತ್ತುವರಿ ತೆರವು ಸೇರಿದಂತೆ ಇತರೆ ಪ್ರಕರಣಗಳ ಇತ್ಯರ್ಥ. ನಾಳೆಯೂ ಮುಂದುವರಿಯಲಿರುವ ಪ್ರಕರಣಗಳ ವಿಚಾರಣೆ. ಜಿಲ್ಲಾ ಶಿಕ್ಷಣ ಇಲಾಖೆ ವಿರುದ್ಧ ಕೆಆರ್ಎಸ್ ಪಕ್ಷ ಆಕ್ರೋಶ, ಫಲಿತಾಂಶ ಪದೇ ಪದೇ ಕುಸಿಯುತ್ತಿರುವುದಕ್ಕೆ ಆಕ್ರೋಶ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಅಯೋಗ್ಯ ಶಿಕ್ಷಣ ಸಚಿವ ಎಂದ ಕೆಆರ್ಎಸ್ ಅಧ್ಯಕ್ಷ. ರೈತರಲ್ಲಿ ಒಡಕು ಮೂಡಿಸಿರುವ ಕೈಗಾರಿಕಾ ಪ್ರದೇಶದ ಹೋರಾಟ, ಸರ್ಕಾರದ ಕ್ರಮಕ್ಕೆ ಕೆಲ ರೈತ ಸಂಘಟನೆಗಳ ವಿರೋಧ, ಸರ್ಕಾರದ ಪರ ಕೆಲ ರೈತ ಸಂಘಟನೆಗಳ ಹೋರಾಟ. ಜಂಗಮಕೋಟೆ ಕೈಗಾರಿಕಾ ಪ್ರದೇಶದ ಜಮೀನು ವಶಕ್ಕೆ ಪಡೆಯುವುದು ಅನುಮಾನ. ಗಡಿಭಾಗದಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಲು ಗುಡಿಬಂಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಲಹೆ. ಗುಡಿಬಂಡೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 111ನೇ ಸಂಸ್ಥಾಪನಾ ದಿನಾಚರಣೆ. ಮಾತೃಭಾಷೆ ಅಭಿವೃದ್ಧಿಗೆ ಶ್ರಮಿಸಲು ಕರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.